ಸ್ಯಾಂಡಲ್ವುಡ್ನಲ್ಲಿ ಕಳೆದ ಕೆಲವು ದಿನಗಳಿಂದ ಹೆಚ್ಚು ಚರ್ಚೆಗೆ ಕಾರಣವಾಗಿದ್ದ ಸಿನಿಮಾ ಅಂದ್ರೆ ಬಾಸ್. ಟೀಸರ್ ಬಿಡುಗಡೆಯಾದ ದಿನದಿಂದಲೇ ಈ ಸಿನಿಮಾ ಸುತ್ತ ಭಾರೀ ವಿವಾದ ಸೃಷ್ಟಿಯಾಗಿತ್ತು. ಕಾರಣ ಟೀಸರ್ನಲ್ಲಿ ಕಾಣಿಸಿಕೊಂಡ ಕೆಲವು ದೃಶ್ಯಗಳು ಹಾಗೂ ಕಥೆಯ ನಿರೂಪಣೆಯ ಶೈಲಿ ನೋಡಿದ ಅನೇಕರು ಇದು ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಛಾಯೆ ಹೊಂದಿದೆ ಎಂದು ಅಭಿಪ್ರಾಯಪಟ್ಟಿದ್ದರು. ಅದರಲ್ಲೂ ಬಾಸ್ ಎಂಬ ಶೀರ್ಷಿಕೆ, ಕೊಲೆ ಪ್ರಕರಣದ ಸುತ್ತ ಹೆಣೆದಿರುವ ಕಥೆ, ಕೆಲವು ಪಾತ್ರಗಳ ನಿರೂಪಣೆ ಎಲ್ಲವೂ ಸೇರಿ ಈ ಸಿನಿಮಾ ನೇರವಾಗಿ ದರ್ಶನ್ ಮತ್ತು ರೇಣುಕಾಸ್ವಾಮಿ ಪ್ರಕರಣವನ್ನು ಆಧರಿಸಿ ಮಾಡಲಾಗಿದೆ ಎಂಬ ಅನುಮಾನವನ್ನು ಹುಟ್ಟುಹಾಕಿತ್ತು. ಈ ಹಿನ್ನೆಲೆಯಲ್ಲೇ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ನ್ಯಾಯಾಲಯದ ಮೆಟ್ಟಿಲೇರಿದ್ದರು. ತಮ್ಮ ಕುಟುಂಬದ ಗೌರವಕ್ಕೆ ಧಕ್ಕೆ ಉಂಟಾಗುವ ಸಾಧ್ಯತೆಯಿದೆ ಹಾಗೂ ಪ್ರಕರಣಕ್ಕೆ ಸಂಬಂಧಿಸಿದ ವ್ಯಕ್ತಿಗಳ ಚಿತ್ರಣವನ್ನು ಸಿನಿಮಾದಲ್ಲಿ ಬಳಸಲಾಗಿರಬಹುದು ಎಂಬ ಆತಂಕದ ಹಿನ್ನೆಲೆಯಲ್ಲಿ ಚಿತ್ರದ ಬಿಡುಗಡೆಗೆ ತಡೆ ನೀಡುವಂತೆ ಮನವಿ ಮಾಡಿದ್ದರು. ಅವರ ಅರ್ಜಿಯನ್ನು ಪರಿಗಣಿಸಿದ್ದ ಸಿವಿಲ್ ನ್ಯಾಯಾಲಯ ಮೊದಲ ಹಂತದಲ್ಲಿ ತಾತ್ಕಾಲಿಕ ತಡೆಯಾಜ್ಞೆ ನೀಡಿತ್ತು. ಇದರಿಂದ ಸಿನಿಮಾ ಬಿಡುಗಡೆ ಅನಿಶ್ಚಿತವಾಗಿತ್ತು. ಆದರೆ ಇತ್ತೀಚೆಗೆ ನಡೆದ ವಿಚಾರಣೆಯಲ್ಲಿ ಚಿತ್ರದ ಪರ ವಕೀಲರು ಮಂಡಿಸಿದ ವಾದಗಳನ್ನು ಆಲಿಸಿದ ನ್ಯಾಯಾಲಯ ಚಿತ್ರದ ಮೇಲಿದ್ದ ತಾತ್ಕಾಲಿಕ ತಡೆಯಾಜ್ಞೆಯನ್ನು ತೆರವುಗೊಳಿಸಿದೆ. ಇದರೊಂದಿಗೆ ಬಾಸ್ ಸಿನಿಮಾ ಬಿಡುಗಡೆಗೆ ಇದ್ದ ಪ್ರಮುಖ ಅಡ್ಡಿ ನಿವಾರಣೆಯಾಗಿದೆ. ಚಿತ್ರತಂಡ ಕೂಡ ನ್ಯಾಯಾಲಯದ ನಿರ್ಧಾರವನ್ನು ಸ್ವಾಗತಿಸಿದ್ದು, ಇದೀಗ ಸಿನಿಮಾ ಬಿಡುಗಡೆಗೆ ದಾರಿ ಸುಗಮವಾಗಿದೆ ಎಂದು ಹೇಳಿದೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಸಹಜವಾಗಿಯೇ ಮೂಡುತ್ತದೆ. ನ್ಯಾಯಾಲಯ ಸಿನಿಮಾ ಬಿಡುಗಡೆಗೆ ಅನುಮತಿ ನೀಡಿದೆ ಅಂದರೆ ಈ ಚಿತ್ರದಲ್ಲಿ ರೇಣುಕಾಸ್ವಾಮಿ ಪ್ರಕರಣದ ಕಥೆಯೇ ಇಲ್ಲ ಎಂದು ಖಚಿತವಾಗಿ ಹೇಳಬಹುದೇ? ಉತ್ತರ ಅಷ್ಟು ಸರಳವಾಗಿಲ್ಲ. ನ್ಯಾಯಾಲಯ ಒಂದು ಸಿನಿಮಾದ ಕಥೆಯ ಸತ್ಯಾಸತ್ಯತೆಯನ್ನು ತೀರ್ಮಾನಿಸುವ ವೇದಿಕೆ ಅಲ್ಲ. ನ್ಯಾಯಾಲಯ ಮುಖ್ಯವಾಗಿ ಪರಿಶೀಲಿಸುವುದು ಕಾನೂನುಬದ್ಧ ಅಂಶಗಳನ್ನು. ಅಂದರೆ ಚಿತ್ರದಲ್ಲಿ ನೇರವಾಗಿ ಯಾರಾದರೂ ವ್ಯಕ್ತಿಯ ಹೆಸರು, ವ್ಯಕ್ತಿತ್ವ ಅಥವಾ ಖಾಸಗಿ ಹಕ್ಕುಗಳಿಗೆ ಧಕ್ಕೆ ಉಂಟುಮಾಡುವ ರೀತಿಯ ವಿಷಯಗಳಿವೆಯೇ, ಮಾನಹಾನಿಯಾಗುವ ಸಾಧ್ಯತೆ ಇದೆಯೇ ಅಥವಾ ಬಿಡುಗಡೆ ತಡೆಯುವಷ್ಟು ಸ್ಪಷ್ಟ ಸಾಕ್ಷ್ಯಗಳಿವೆಯೇ ಎಂಬುದನ್ನು. ಹೀಗಾಗಿ ಕೋರ್ಟ್ ಅನುಮತಿ ನೀಡಿದೆ ಅಂದ್ರೆ ಚಿತ್ರದಲ್ಲಿ ರೇಣುಕಾಸ್ವಾಮಿ ಪ್ರಕರಣದ ಯಾವುದೇ ಛಾಯೆಯೇ ಇಲ್ಲ ಎಂದು ಹೇಳಲು ಸಾಧ್ಯವಿಲ್ಲ. ಅನೇಕ ಬಾರಿ ನೈಜ ಘಟನೆಗಳಿಂದ ಸ್ಫೂರ್ತಿ ಪಡೆದ ಸಿನಿಮಾಗಳಲ್ಲಿ ಪಾತ್ರಗಳ ಹೆಸರು, ಸ್ಥಳ, ಸಂದರ್ಭಗಳನ್ನು ಬದಲಾವಣೆ ಮಾಡಲಾಗುತ್ತದೆ. ಕಥೆಯ ಮೂಲ ಎಳೆ ನೈಜ ಘಟನೆಯಿಂದ ಬಂದಿದ್ದರೂ ಕಾನೂನು ಸಮಸ್ಯೆ ತಪ್ಪಿಸಲು ಕಾಲ್ಪನಿಕ ರೂಪ ನೀಡುವುದು ಸಾಮಾನ್ಯ. ಇದೇ ಕಾರಣಕ್ಕೆ ಈ ಪ್ರಕರಣದಲ್ಲೂ ಹೆಸರುಗಳು, ಪಾತ್ರಗಳು ಮತ್ತು ಘಟನಾವಳಿಗಳನ್ನು ಬದಲಾವಣೆ ಮಾಡಿರುವ ಸಾಧ್ಯತೆಯನ್ನು ಸಂಪೂರ್ಣವಾಗಿ ತಳ್ಳಿಹಾಕಲು ಸಾಧ್ಯವಿಲ್ಲ. ಸ್ವತಃ ನಿರ್ದೇಶಕರೇ ಈ ಹಿಂದೆ ಕೆಲ ವರ್ಷಗಳ ಹಿಂದೆ ನಡೆದ ಕೆಲವು ಘಟನೆಗಳಿಂದ ಸ್ಫೂರ್ತಿ ಪಡೆದು ಕಥೆ ಮಾಡಿದ್ದೇವೆ, ಇದು ದರ್ಶನ್ ಸರ್ ಪ್ರಕರಣ ಅಲ್ಲ ಎಂದು ಹೇಳಿದ್ದರು. ಆದರೆ ಸಿನಿಮಾ ಬಿಡುಗಡೆಯಾದ ಬಳಿಕವೇ ಕಥೆಯಲ್ಲಿರುವ ಸಾಮ್ಯತೆಗಳ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗಲಿದೆ. ಇನ್ನೊಂದು ಕುತೂಹಲಕಾರಿ ಬೆಳವಣಿಗೆ ಅಂದ್ರೆ ಕೋರ್ಟ್ ಅನುಮತಿ ಸಿಕ್ಕಿದೆ ಎನ್ನುವುದು ಚಿತ್ರದ ಗೆಲುವಿನ ಮೊದಲ ಹೆಜ್ಜೆ ಆಗಬಹುದು. ಆದರೆ ಬಾಕ್ಸ್ ಆಫೀಸ್ನಲ್ಲಿ ಅದೇ ಫಲಿತಾಂಶ ಸಿಗುತ್ತದೆಯೇ ಅನ್ನೋದು ಬೇರೆ ಪ್ರಶ್ನೆ. ಯಾಕಂದ್ರೆ ದರ್ಶನ್ ಅವರಿಗೆ ರಾಜ್ಯದಾದ್ಯಂತ ದೊಡ್ಡ ಅಭಿಮಾನಿ ಬಳಗವಿದೆ. ಟೀಸರ್ ಬಿಡುಗಡೆಯಾದಾಗಲೇ ಅನೇಕ ಅಭಿಮಾನಿಗಳು ಈ ಸಿನಿಮಾ ತಮ್ಮ ನೆಚ್ಚಿನ ನಟನನ್ನು ಗುರಿಯಾಗಿಸಿಕೊಂಡು ಮಾಡಲಾಗಿದೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದರು. ಈಗ ಸಿನಿಮಾ ಬಿಡುಗಡೆಯಾದರೂ ಕೂಡ ದರ್ಶನ್ ಅಭಿಮಾನಿಗಳ ಒಂದು ದೊಡ್ಡ ವರ್ಗ ಈ ಚಿತ್ರವನ್ನ ಬಹಿಷ್ಕರಿಸುವ ಅಥವಾ ಬೆಂಬಲಿಸದಿರುವ ಸಾಧ್ಯತೆ ಹೆಚ್ಚಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲೂ ಈಗಾಗಲೇ ಅಂತಹ ಚರ್ಚೆಗಳು ಆರಂಭವಾಗಿವೆ. ಹೀಗಾಗಿ ಬಾಸ್ ಚಿತ್ರದ ಮುಂದೆ 2 ಸವಾಲುಗಳಿವೆ. ಒಂದು ಕಡೆ ಸಿನಿಮಾ ವಿವಾದದಿಂದ ಸಿಕ್ಕಿರುವ ಪ್ರಚಾರವನ್ನ ಬಳಸಿಕೊಂಡು ಪ್ರೇಕ್ಷಕರನ್ನ ಚಿತ್ರಮಂದಿರಕ್ಕೆ ಸೆಳೆಯಬೇಕು. ಮತ್ತೊಂದೆಡೆ ಇದು ನಿರ್ದಿಷ್ಟ ವ್ಯಕ್ತಿ ಅಥವಾ ಪ್ರಕರಣವನ್ನ ಗುರಿಯಾಗಿಸಿಕೊಂಡ ಸಿನಿಮಾ ಅಲ್ಲ ಎನ್ನುವುದನ್ನ ಪ್ರೇಕ್ಷಕರಿಗೆ ಮನವರಿಕೆ ಮಾಡಿಸಬೇಕು. ಕೋರ್ಟ್ ಅನುಮತಿ ನೀಡಿರುವುದು ಕಾನೂನು ಹೋರಾಟದಲ್ಲಿ ಚಿತ್ರತಂಡಕ್ಕೆ ಸಿಕ್ಕಿರುವ ದೊಡ್ಡ ಜಯವೇ ಸರಿ. ಆದರೆ ಅಂತಿಮ ತೀರ್ಪು ನೀಡೋದು ನ್ಯಾಯಾಲಯ ಅಲ್ಲ, ಪ್ರೇಕ್ಷಕರು. ಸಿನಿಮಾ ಬಿಡುಗಡೆಯಾದ ಬಳಿಕ ಕಥೆ ನಿಜಕ್ಕೂ ಕಾಲ್ಪನಿಕವೇ ಅಥವಾ ಜನರು ಊಹಿಸುತ್ತಿರುವಂತೆ ನೈಜ ಘಟನೆಯ ನೆರಳು ಹೊಂದಿದೆಯೇ ಎಂಬುದನ್ನ ಪ್ರೇಕ್ಷಕರೇ ನಿರ್ಧರಿಸಲಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.